ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ರೇವಡಿ. ಇದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರತ್ತೆ. ಚಳಿಗಾಲದಲ್ಲಿ ಹೇಳಿ ಮಾಡಿಸಿದ ಹಾಗೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನು 1 ಕಪ್ಪದಷ್ಟು ಎಳ್ಳು ತೊಗೊಂಡಿದ್ದೀನಿ, ಅರ್ಧ ಕಪ್ಪದಷ್ಟು ಬೆಲ್ಲ, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ. ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಚಿಟಿಕೆಯಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ಶುಂಠಿ ಪುಡಿ ಹಾಕೋದ್ರಿಂದ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಜಾಯಿಕಾಯಿ ಹಾಕೋಬೋದು, ಏಲಕ್ಕಿ ಕೂಡ ಹಾಕೋಬಹುದು. ಮೊದಲಿಗೆ ನಾವು ಲೋ ಫ್ಲೇಮಲ್ಲಿ ಎಳ್ಳನ್ನು ಹುರಿಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಎಳ್ಳನ್ನು ಹುರ್ಕೊಳ್ಳಿ. ನಾವು ಪ್ರತಿದಿನ ಎಳ್ಳು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಕ್ಯಾಲ್ಸಿಯಂ ರಿಚ್ ಇರುತ್ತೆ, ಫೈಬರ್ ಇರುತ್ತೆ, ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಎಳ್ಳು. ನಾವು ಪ್ರತಿದಿನ ಒಂದು ಸ್ವಲ್ಪ ಎಳ್ಳನ್ನು ತಿಂತಾ ಬಂದರೆ ನಮ್ಮ ಮೂಳೆಗಳು ಗಟ್ಟಿಯಾಗತ್ತೆ. ಲೋ ಫ್ಲೇಮಲ್ಲಿ 1-2 ನಿಮಿಷ ಹುರ್ಕೊಳ್ಳಿ. ಚಟಪಟ ಅಂದ ತಕ್ಷಣ ಆಫ್ ಮಾಡಿ ಬೇರೆ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಅದೇ ಕಡಾಯಿ ಒಳಗೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ, ಅರ್ಧ ಕಪ್ಪದಷ್ಟು ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಕರಗಿದ ತಕ್ಷಣ ನಾವು ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನಾವು ಲೋ ಫ್ಲೇಮಲ್ಲಿ ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ. ನೀವು ಕೇವಲ ಒಂದು 10 ನಿಮಿಷದಲ್ಲಿ ಈ ರೇವಡಿನ ರೆಡಿ ಮಾಡ್ಕೋಬಹುದು. ಅದರೊಳಗೆ 1 ಟೇಬಲ್ ಸ್ಪೂನ್ ಅಥವಾ 1 ಟೀ ಸ್ಪೂನಷ್ಟು ನೀವು ತುಪ್ಪ ಹಾಕ್ಕೋಬೋದು. ತುಪ್ಪ ಜಾಸ್ತಿ ಕಡಿಮೆ ಕೂಡ ಹಾಕ್ಕೋಬಹುದು. ಶೈನಿಂಗ್ ಬರೋದಕ್ಕೋಸ್ಕರ ನಾನು ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಒಂದು ತಣ್ಣೀರಲ್ಲಿ ಸ್ವಲ್ಪ ಪಾಕ ಹಾಕಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ, ಅಂದರೆ ನಮ್ಮ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಲೋ ಫ್ಲೇಮಲ್ಲಿ ನಾವು ಮಾಡಬೇಕಾಗತ್ತೆ. ಇವಾಗ ನಾವು ಇಮ್ಮಿಡಿಯೇಟಾಗಿ ಶುಂಠಿ ಪುಡಿ ಮತ್ತು ಉಪ್ಪು, ಸೋಡಾನ ಹಾಕಿಬಿಟ್ಟು ಕಲಿಸ್ಬೇಕಾಗತ್ತೆ. ಸೋಡಾ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಸೋಡಾ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಕ್ರಿಸ್ಪಿ ಬರುತ್ತೆ. ಅದಕ್ಕೆ ಇಮ್ಮಿಡಿಯೇಟಾಗಿ ನಾವು ನಾನ್ ಸ್ಟಿಕ್ ಪ್ಯಾನಲ್ಲಿ ಹಾಕಬೇಕಾಗತ್ತೆ. ನಾನ್ ಸ್ಟಿಕ್ ಪ್ಯಾನ್ ಇರಲಿಲ್ಲ ಅಂದರೆ ನೀವು ಸ್ಟೀಲ್ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆಮೇಲೆ ಈ ಪಾಕನ ಸುರಿರಿ. ಈ ಪಾಕನ ನಾವು ಪ್ಯಾನಲ್ಲಿ ಅಥವಾ ಪ್ಲೇಟಲ್ಲಿ ಹಾಕಿದ ತಕ್ಷಣ AC ಮತ್ತು ಫ್ಯಾನನ್ನು ಆಫ್ ಮಾಡಿ. ಇಲ್ಲಾಂದರೆ ಪಾಕ ಬೇಗ ಗಟ್ಟಿ ಆಗಿಬಿಟ್ಟು ನಮಗೆ ರೇವಡಿ ಮಾಡಲಿಕ್ಕೆ ಹದ ಬರಲ್ಲ. ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಎಳೆ ತಗೊಂಡ್ಬಿಟ್ಟು ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ತುಂಬ ಬಿಸಿ ಇರುತ್ತೆ, ನಿಧಾನವಾಗಿ ಮಾಡ್ಕೊಳ್ಳಿ. ಬೇಕಾದರೆ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು. ನಿಧಾನವಾಗಿ ಸ್ವಲ್ಪ ಈ ರೀತಿ ಮಾಡಿಕೊಂಡು, ಸಾಧ್ಯವಾದಷ್ಟು ಜಾಸ್ತಿ ಎಳೆನ ತಗೊಳ್ಳಿ. ಈ ರೀತಿ ಎಳೆ ಜಾಸ್ತಿ ಬಿಟ್ಟು ಅಂದರೆ ಕ್ರಿಸ್ಪಿ ಆಗುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಚಾಕುವ ಸಹಾಯದಿಂದ, ಇಲ್ಲಾಂದರೆ ಕತ್ರಿ ಸಹಾಯದಿಂದ ಕಟ್ ಮಾಡ್ಕೊಳ್ಳಿ. ನಾವು ರೆಡಿ ಚಾಕ್ಲೇಟ್ ತಂದು ಕೊಡೋಕ್ಕಿಂತ ಮಕ್ಕಳಿಗೆ ಈ ರೀತಿ ಕೊಟ್ಟು ಅಂದರೆ ತುಂಬ ಚೆನ್ನಾಗಿ ಇರುತ್ತೆ. ನಾವು ಚಳಿಗಾಲದಲ್ಲಿ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಸ್ಕಿನ್ನಿಗೆ ತುಂಬ ಲಾಭದಾಯಕಿದೆ. ಇವಾಗ ಅದೇ ಪ್ಯಾನಲ್ಲಿ ಸ್ವಲ್ಪ ಎಳ್ಳನ್ನು ಬಿಸಿ ಮಾಡಲಿಕ್ಕೆ ಬಿಟ್ಬಿಡಿ. ತುಂಬ ಏನು ಹುರಿಯೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಕಟ್ ಮಾಡಿರುವಂಥ ಬೆಲ್ಲನ ಇದರೊಳಗೆ ಹಾಕಿಬಿಟ್ಟು ಒಂದು 10ರಿಂದ 15 ಸೆಕೆಂಡ್ವರೆಗೂ ಈ ರೀತಿ ಚಲಾಯಿಸ್ಕೊಳ್ಳಿ. ಗ್ಯಾಸ್ ಸ್ಟವ್ನ ಸ್ಲೋ ಮಾಡ್ಕೊಳ್ಳಿ. ಇವಾಗ ಒಂದು ಜರಡಿ ಸಹಾಯದಿಂದ ಆ ರೇವಡಿನ ಸಪ್ರೇಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕೂಡ ಕೊಡಬಹುದು, ಇಲ್ಲಾಂದರೆ ಹಾಗೆ ಕೂಡ ನೀವು ಮಕ್ಕಳಿಗೆ ಕೊಡಬಹುದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನೈವೇದ್ಯಕ್ಕೆ ರೇವಡಿ ರೆಡಿಯಾಗಿದೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಗೊಂಡು ನೀವು ಎಳ್ಳು ಬೆಲ್ಲದ ಹಾಗೆ ಇರೋಣ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ನೀವು 1 ತಿಂಗಳ ತನಕ ಇಟ್ಟರೂ ಹಾಳಾಗಲ್ಲ. ಏರ್ ಟೈಟ್ ಕಂಟೈನರಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಡಬಹುದು. ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ.
ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.